ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಿಂದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ರಾತ್ರಿ ವೇಳೆ ವಸತಿ ಶಾಲೆಯಿಂದ ಎಸ್ಕೇಪ್ ಆಗುವಂತ ಆ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕೊಪ್ಪಳ ಜಿಲ್ಲೆಯ ತಾವರಗೇರಾದಲ್ಲಿರುವಂತ ಮೊರಾರ್ಜಿ ವಸತಿ ಶಾಲೆ ಇದು. ಈ ಶಾಲೆಯಲ್ಲಿ ಓದ್ತಾ ಇದ್ದಂತ ವಿದ್ಯಾರ್ಥಿಗಳು ರಾತ್ರಿ ವೇಳೆ ಎಸ್ಕೇಪ್ ಆಗಿದ್ದಾರೆ. ಅವರು ಎಸ್ಕೇಪ್ ಆದಂತ ಆ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಗುರುರಾಜ ಚಿಕ್ಕವಂಕುಲಕುಂಟ ಮತ್ತು ಮನು ಎಂ ರಾಂಪೂರು ಇವರಿಬ್ಬರು ಕೂಡ ಎಸ್ಕೇಪ್ ಆಗಿರುವಂಥ ವಿದ್ಯಾರ್ಥಿಗಳು. ವಿಶ್ವನಾಥ ಯಲಬುರ್ಗಾ, ನೀಲಕಂಠ ಗುಮಗೇರ ಇವರು ಕೂಡ ಎಸ್ಕೇಪ್ ಆಗಿದ್ದಾರೆ. ಇವರೆಲ್ಲರೂ ಎಸ್ಕೇಪ್ ಆಗ್ತಾ ಇರುವಂಥ ಆ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ರಾತ್ರಿ ವೇಳೆ ಅಲ್ಲಿಂದ ಪರಾರಿಯಾಗಿರೋದು. ತಾವರಗೇರಾ ಠಾಣೆಗೆ ಈಗಾಗಲೇ ಪ್ರಾಚಾರ್ಯ ಕೊಟ್ರೇಶ್ ಅವರು ದೂರನ್ನು ಕೊಟ್ಟಿದ್ದಾರೆ. ಸುಳಿವು ಸಿಕ್ಕರೆ ಒಂದು ದೂರವಾಣಿ ಸಂಖ್ಯೆಯನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಮಾಹಿತಿ ಕೊಡಿ, ಫೋನ್ ಮಾಡಿ ಅಂತ. ಯಾತಕ್ಕಾಗಿ ಮಕ್ಕಳು ಅಲ್ಲಿಂದ ಪರಾರಿಯಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗಬೇಕಿದೆ. ಅಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಂಥ ವಿದ್ಯಾರ್ಥಿಗಳು ರಾತ್ರಿ ವೇಳೆ ಎಸ್ಕೇಪ್ ಆಗಿರೋದು. ಈ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ವ್ಯಾಸಂಗ ಮಾಡಬೇಕು ಅಂತ ಅವಕಾಶಕ್ಕಾಗಿ ಮಕ್ಕಳು ಹಪ್ಪಹಪ್ಪಿಸ್ತಾ ಇರ್ತಾರೆ. ಅವಕಾಶಗಳು ಸಿಗೋದೇ ಕಮ್ಮಿ. ಬಟ್ ಹಂಗಿದ್ರು ಕೂಡ ಈ ಮಕ್ಕಳು ಅಲ್ಲಿ ಓದ್ತಾ ಇದ್ದಂಥವ್ರು ಯಾಕೆ ಎಸ್ಕೇಪ್ ಆದರೂ, ಏನು ಕಾರಣ? ಶಾಲೆಯಲ್ಲಿ ಏನಾದರೂ ತೊಂದರೆ ಆಯಿತಾ, ಜಗಳ ಆಯಿತಾ? ಅದೆಲ್ಲವೂ ಕೂಡ ಪೊಲೀಸ್ ತನಿಖೆಯ ಬಳಿಕ ಗೊತ್ತಾಗಬೇಕಿದೆ. ಸದ್ಯಕ್ಕೆ ಈ ಮಕ್ಕಳೀಗ ಪರಾರಿಯಾಗಿದ್ದಾರೆ. ಅವ್ರು ಏನಾದರೂ ಎಲ್ಲಾದರೂ ಕಂಡ್ರೆ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ. 9480803758 ಈ ನಂಬರ್ಗೆ ಕರೆ ಮಾಡಿ ಮಾಹಿತಿ ಕೊಡಿ ಅಂತ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಜೊತೆಗೆ ಪೊಲೀಸ್ ಕಂಪ್ಲೇಂಟನ್ನು ಕೂಡ ಶಾಲೆಯ ಪ್ರಾಚಾರ್ಯ ಕೊಟ್ರೇಶ್ ಅವರು ತಾವರಗೇರಾ ಠಾಣೆಗೆ ದೂರು ಕೊಡೋದ್ರ ಮೂಲಕ ಪೊಲೀಸರಿಗೂ ಕೂಡ ಮನವಿ ಮಾಡ್ಕೊಂಡಿದ್ದಾರೆ. ಆದಷ್ಟು ಬೇಗ ಮಕ್ಕಳನ್ನ ಹುಡುಕೊಡಿ ಅಂತ. ಆದರೆ ಆ ಮಕ್ಕಳು ಮನೆಗೆ ಹೋಗಿದ್ದಾರಾ ಅಥವಾ ಬೇರೆ ಎಲ್ಲಾದರೂ ಹೋಗಿದ್ದಾರಾ ಅದು ಕೂಡ ಗೊತ್ತಾಗಬೇಕಿದೆ. ಯಾಕೆಂದರೆ ಮಕ್ಕಳನ್ನ ಆ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಅವರ ಪೋಷಕರು ಬಿಟ್ಟಿರೋದೇ ಇಲ್ಲೇ. ಎಲ್ಲದೂ ಕೂಡ ವ್ಯವಸ್ಥೆ ಸಿಗುತ್ತೆ, ಒಂದಷ್ಟು ವಸತಿ ಇರುತ್ತೆ, ಊಟ ತಿಂಡಿ ವ್ಯವಸ್ಥೆ ಇರುತ್ತೆ, ಶಾಲೆಗೆ ಹೋಗ್ತಾರೆ ಬರ್ತಾರೆ ಎಲ್ಲ ವ್ಯವಸ್ಥೆ ಇರುತ್ತೆ ಅಂತ. ಬಟ್ ಈಗ ಆ ಶಾಲೆಯಿಂದನೇ ಮಕ್ಕಳು ಎಸ್ಕೇಪ್ ಆಗಿದ್ದಾರೆ ಅಂದರೆ ಅವ್ರು ಎಲ್ಲಿ ಹೋದರು, ಯಾತಕ್ಕಾಗಿ ಅಲ್ಲಿಂದ ಎಸ್ಕೇಪ್ ಆಗಿರೋದು ಅದು ಕೂಡ ಗೊತ್ತಾಗಬೇಕಿದೆ. ಅವ್ರು ಏನಾದರೂ ನೇರವಾಗಿ ಮನೆಗೆ ಹೋದ್ರು ಅಂದರೆ ಅಟ್ಲೀಸ್ಟ್ ಇವರೇನಾದರೂ ಫೋನ್ ಮಾಡಿ ಕೇಳಿರ್ತಾರೆ ಪ್ರಾಂಶುಪಾಲರು ಅಥವಾ ಪ್ರಾಚಾರ್ಯರು, ಏನಾಯಿತು ಮಕ್ಕಳು ಮನೆಗೆ ಬಂದಿದ್ದಾರಾ ಅಂತ. ಅಲ್ಲೂ ಹೋಗಿಲ್ಲ ಅನಿಸುತ್ತೆ. ಹೀಗಾಗಿ ಈಗ ಪೊಲೀಸ್ ಕಂಪ್ಲೇಂಟ್ ಕೂಡ ಆಗಿದೆ. ಮಕ್ಕಳು ಎಲ್ಲಾದರೂ ಸಿಕ್ಕರೆ ಫೋನ್ ಮಾಡಿ ನಮಗೆ ಮಾಹಿತಿ ಕೊಡಿ ಅಂತ. ನೋಡೋಣ ಮಕ್ಕಳು ಎಲ್ಲಿ ಹೋಗಿದ್ದಾರೆ. ಮನೆಗೆ ತಲುಪಿದ್ರೆ ಓಕೆ, ಮತ್ತೆ ಶಾಲೆಗೆ ಕರೆ ತರ್ಬೋದು. ಬಟ್ ಅವರು ಶಾಲೆಯಿಂದ ಪರಾರಿ ಆಗೋದಕ್ಕೆ ಏನು ಕಾರಣ ಅದು ಗೊತ್ತಾಗಬೇಕಿದೆ.